ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಸಂಡೇ ಅಲ್ವಾ ಅಂದ್ಬಿಟ್ಟು ಲೇಟಾಗಿ ಎದ್ದೋಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ 8:15ಗೆ ಎದ್ಬಿಟ್ಟೆ. ನನ್ನ ಪ್ರಕಾರ ಅದು ಬೇಗನೆ ಆಯಿತು. ಸೊ ಬಂದು ದೇವರೆಲ್ಲ ನೋಡಿ ಅದಾದಮೇಲೆ ಮಾಮೂಲಿ ನಾನು ಡೈಲಿ ರೂಟೀನಲ್ಲಿ ಹೇಳಿದ್ದೆ ಅಲ್ವಾ, ನಾನು ಹೋಗಿ ಒಂದು 2 ಮಿನಿಟ್ಸ್ ಸೂರ್ಯನ ಬಿಸಿಲು ಕಾದ್ಬಿಟ್ಟು ಬರ್ತೀನಿ ಅಂತ. ಸೊ ಬೆಳಗ್ಗೆ ಮಳೆ ಹುಯ್ತೈತಂತೆ, ನಮ್ಮ ಮಮ್ಮಿ ಹೇಳ್ತಾ ಇದ್ರು. ಸೊ ಅದಕ್ಕೆ ಮೋಡ ಇತ್ತು. ಇವತ್ತು ಕೂಡ ಸೂರ್ಯ ಕಾಣಿಸ್ತಾ ಇಲ್ಲ. ನಿಮ್ಗೆ ಯಾವಾಗ ತೋರಿಸ್ಬೇಕು ಅನ್ಕೋತೀನಿ ಅವಾಗೆಲ್ಲ ಸೂರ್ಯ ಕಾಣೋದೇ ಇಲ್ಲ. ಸೊ ಸಂಡೇ ಅಲ್ವಾ ಇವತ್ತು. ಸೊ ಮನೆ ಕ್ಲೀನಿಂಗ್ ಎಲ್ಲ ನಂದೇ. ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಮಮ್ಮಿನೇ ಎಲ್ಲ ಮಾಡ್ಕೋತಾರೆ. ಬಟ್ ಸಂಡೇ ಹೊತ್ತು ಮಾತ್ರ ನಾನೇ ಮನೆಗೆಲ್ಲ ಕ್ಲೀನ್ ಮಾಡೋದು. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಹಾಸಿಗೆ ಕೆಳಗಡೆ ಈರುಳ್ಳಿ ಸಿಪ್ಪೆ ಎಲ್ಲ ಹೋಗ್ಬಿಟ್ಟಿದೆ ಫ್ಯಾನ್ ಹಾಕ್ದಾಗ. ಸೊ ನಾನು ಅದು ಗುಡಿಸ್ಕೊಂಡಲ್ಲ, ಅದಾದಮೇಲೆ ಗುಡಿಸ್ಕೊಂಡೆ. ಸೊ ಆ್ಯಂಡ್ ಪಕ್ಕದ ಮನೆಗೆ ಬಂದೆ ಇವಳು ಪಾಪು ಹತ್ರ ಆಟಾಡೋಣ ಅಂತ. ಇವತ್ತು ಅಮ್ಮ ಫೋನ್ ಮಾಡಿಬಿಟ್ಟು ಊರಿಗೆ ಬನ್ನಿ ಅಂತ ಹೇಳ್ತಾಯಿದ್ರು. ಸೊ ಹೊಟ್ಟೋಗ್ಬಿಡ್ತೀನಿ ಅಂತ ಇವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಮತ್ತು ನಾನು ಕೂಡ ಊರಿಗೆ ಹೋಗ್ತಾಯಿದ್ದೀನಿ ಅಂದರೆ ಧೃತಿನೂ ನಾನು ಬರ್ತೀನಿ ಅಂದ್ಲು. ಸರಿ ಬಾ ಹೋಗೋಣ ಅಂದರೆ ಅದಾದಮೇಲೆ ಸರಿ ಅಂತ ಬರ್ತಾಯಿದ್ಲು. ಬಟ್ ಅಲ್ಲೆಲ್ಲ ತಿಂಡಿ ಮಾಡ್ತಾಯಿದ್ರು ಹಬ್ಬಕ್ಕೆ ಅಂತ. ಸೊ ಇವಳನ್ನ ಕರ್ಕೊಂಡು ಹೋದರೆ ಆಗಲ್ಲ ಅಂತ ಸುಮ್ಮನೆ ಅದೇ. ಅದಾದಮೇಲೆ ವರ್ಷ ವೀಡಿಯೋ ಕಾಲ್ ಮಾಡಿದ್ಲು, ಮಾತಾಡಿಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೋ. ಅಷ್ಟೊಂದು ಮಮ್ಮಿನೂ ಕೂಡ ರೆಡಿ ಆದರು ಎಲ್ಲ ಕೆಲಸ ಮಾಡಿಬಿಟ್ಟು. ಸೊ ಆ್ಯಂಡ್ ಮನೆಗೆ ಬಂದು ಬಿದ್ರಕೋಟೆಗೆ ಅಲ್ಲಿ ಅತ್ತಿದ್ರು ಯಾವ ಹಬ್ಬಕ್ಕೆ ತಿಂಡಿ ಮಾಡ್ತಾಯಿದ್ದೀವಿ ಅಂತ ಗೊತ್ತಿರುತ್ತೆ ಅನ್ಕೋತೀನಿ. ಪಿತೃಪಕ್ಷದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಈ ಪಿತೃಪಕ್ಷದಲ್ಲಿ ಇರ್ತಾರೆ ಅಥವಾ ಆಯುಧ ಪೂಜೆ ಇಲ್ಲ ಯುಗಾದಿಲಿ ಇರ್ತಾರೆ. ಸೊ ನಾವು ಪಿತೃಪಕ್ಷದಲ್ಲಿ ಅಂದರೆ ಮಾರಮ್ಮ ಅಮಾವಾಸ್ಯೆ ದಿನ ಇರ್ತೀವಿ. ಸೊ ಎಲ್ಲ ತಿಂಡಿನೂ ಇವತ್ತೇ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಮೊಮ್ಮಗ ಅವನು ಕೂಡ ಬಂದಿದ್ದೆ. ಅವನು ನನ್ನ ಜೊತೆ ಮಾತಾಡೋ ಇಷ್ಟನೇ ಇಲ್ಲ, ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದ. ಆಮೇಲೆ ಅಮ್ಮ ಕರೆದ್ರು, ಚಿಕನ್ ಉಂಡೆನಾದರೂ ಮಾಡ್ಬಾ ಅಜ್ಜಿಗೆ ಅಂತ, ನಿಂದು ಸ್ವಲ್ಪ ಪಾಲಿರಲಿ ಅಂತ ಅಂದ್ಬಿಟ್ಟು ಕರೆದ್ರು. ನಾನು ಕೂಡ ಹೋಗಿ ಸ್ವಲ್ಪ ಉಂಡೆ ಎಲ್ಲ ಕಟ್ಕೊಟ್ಟು ಬಂದೆ. ಈ ಕಡೆ ಅತ್ತೆ ಮೈದಾ ಹಿಟ್ಟು ಕಲಿಸ್ತಾಯಿದ್ರು ಚಿಕನ್ ಉಂಡೆಗೆ. ಅದೇ ತೆಳ್ಳಗೆ ಮಾಡ್ಕೋತಾರಲ್ಲ ಆ ಥರ, ಅದೇ ಅಜ್ಜಿ ಹಾಕ್ತಾರೆ. ಈಗ ನಂಗೆ ಗೊತ್ತಿರೋ ಥರ ನಮ್ಮ ಅಜ್ಜಿಗೆ ಚಿಕನ್ ಉಂಡೆ ಅಂದರೆ ತುಂಬ ಇಷ್ಟ. ಸೊ ಈ ಕಡೆ ನುಪ್ಪಿಟ್ಟು ಚಕ್ಲಿಗೆ ಏನೋ ರೆಡಿ ಮಾಡ್ತಾಯಿದ್ರು ಇನ್ನೊಬ್ಬರು ಅತ್ತೆ. ಅವರು ಕಲ್ಸೋದಕ್ಕೆ ಒಂದು ಅರ್ಧ ಗಂಟೆನೇ ಆಗ್ಬೋದು ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟೆ. ಅವರೆಲ್ಲ ನಾನು ಎದ್ದೋಳಷ್ಟರಲ್ಲಿ ಆಗಲೇ ಎಲ್ಲ ಚಕ್ಲಿ ಎಲ್ಲ ಮಾಡಿ ಇಟ್ಟಿದ್ರು. ಚಕ್ಲಿ ಮಾಡ್ತಾಯಿದ್ರು. ಅಮ್ಮ ಚಕ್ಲಿ ತುಂಬ ಚೆನ್ನಾಗಿ ಒತ್ತುತ್ತಾಯಿದ್ರು, ಅದಕ್ಕೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಬಟ್ ನಾನು ನಮ್ಮಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಿದ್ದೆ, ಚಕ್ಲಿ ಎಲ್ಲ ಒತ್ತುತ್ತಿದ್ದೆ. ಬಟ್ ಈಗ ಮರ್ತೋಗ್ಬಿಟ್ಟೈತೆ. ಶಿವನ ಹಬ್ಬದಲ್ಲಿ ಸಾವಿಗೆ ಒತ್ತು ಅಂದರೆ ಹೆಂಗೆಂಗೋ ಒತ್ತುತ್ತಾ ಇದ್ದೆ. ಇನ್ನು ಚಕ್ಲಿ ಎಲ್ಲ ಒತ್ತಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಅದಾದಮೇಲೆ ನಂಗೆ ಸ್ವಲ್ಪ ರೆಕಾರ್ಡ್ ಬರೆಯೋದಿತ್ತು, ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮ ಕಾಫಿ ತಂದು ಕೊಟ್ಟರು ಚಕ್ಲಿ ನುಪ್ಪಿಟ್ಟು ಜೊತೆ ಕುಡಿ ಅಂತ. ನೋಡಿ ಚಕ್ಲಿ ಆಯಿತು ಆ್ಯಂಡ್ ನುಪ್ಪಿಟ್ಟು ಆಮೇಲೆ ಆಯಿತು. ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಚಕ್ಲಿ ಈ ಸಲ ಬೆಳಗ್ಗೆ ಆಗೈತೆ. ಪ್ರತಿ ಸಲನೂ ಕರ್ಗಾಗ್ತಿತ್ತು, ಅಂದರೆ ಸ್ವಲ್ಪ ಸೀದೋಗೋ ಥರ ಆಗ್ತಿತ್ತು. ಆ್ಯಂಡ್ ಕೋಡ್ಬೆಲೆ ಏನೋ ನಾವು ತಿನ್ನೋಕೆ ಮಾಡ್ಕೊಳ್ಳಲ್ಲ, ಎಡೆಗಷ್ಟೇ ಸ್ವಲ್ಪ ಮಾಡ್ಕೋತೀವಿ. ಅದು ಊಟ ಮಾಡೋ ಟೈಮಲ್ಲಿ ನಮ್ಮಮ್ಮ ಕಾಫಿ ಕೊಟ್ಟರು. ನಮಗೆ ಕಾಫಿ ಜೊತೆ ಚಕ್ಲಿ ನುಪ್ಪಿಟ್ಟಿಟ್ಬಿಟ್ರೆ ಕಾಫಿ ಕುಡಿಯೋಕ್ಕೆ ಒಂಥರ ಮಜಾ. ಆ್ಯಂಡ್ ಈ ಕಡೆ ಇನ್ನೊಂದು ರೆಸಿಪಿ ಬೋಂಡ ಮಾಡಿದ್ರು, ಅದನ್ನು ತಿಂದೆ. ಅದಾದಮೇಲೆ ಎಲ್ಲ ರೆಡಿ ಆದೋ ಅವ್ರವ್ರ ಊರಿಗೆ ಹೋಗೋಕ್ಕೆ. ಅದೇ ಹೇಳಿದ್ನಲ್ಲ, ಅವರು ಕೂಡ ಎಲ್ಲ ಹೊರಟರು. ಅವನು ಕಾರ್ ಅವನೇ ಓಡಿಸೋ ಥರ ಪೋಸ್ ಕೊಡ್ತಾ ಇದ್ದ. ಆ್ಯಂಡ್ ಹೋಗ್ಬೇಕಾದ್ರೂ ಕೂಡ ಸ್ಟೇರಿಂಗ್ ಮೇಲೆ ಕೈ ಇತ್ತು ಒಂದು, ಆ ಕಡೆ ಈ ಕಡೆ ಆಡಿಸ್ಬೇಕು. ಸೊ ನಮ್ಮ ಇನ್ನೊಬ್ರು ಅತ್ತೆ ಅಂದರೆ ಕಿರಿ ಅತ್ತೆ, ಇವರು ಕೂಡ ಹೊರಟರು. ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ. ಸರಿ ಬಾಯ್. ಪೋಸ್ ನೋಡಿ ಹೆಂಗೆ ಕೊಡ್ತಾ ಇದೆ. ಹೋಗು ಇವತ್ತು ಯೂಟ್ಯೂಬಲ್ಲಿ ಬರ್ತೀಯ. ಬಾಯ್ ಬಾಯ್. ಮನೆ ಮುಂದೆ ಒಂದು ಗಿಡ ನೆಟ್ಟಿದ್ರು, ಅದು ಏನಂತ ಕೇಳಿದೆ. ನಮ್ಮಮ್ಮ ಮನಿ ಪ್ಲ್ಯಾಂಟ್ ಅಂದರು. ಅದಕ್ಕೆ ಅದರಲ್ಲಿ ದುಡ್ಡು ಬೀಳುತ್ತಾ ಅಂತ ಕೇಳಿದೆ, ನಗ್ತಾಯಿದ್ರು. ನಮ್ಮಮ್ಮ ತುಂಬ ಚೆನ್ನಾಗಿ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಮನೆ ಮುಂದೆ, ನೋಡ್ಬೋದು ನೀವೇ. ಇದು ಪುದೀನ ಸೊಪ್ಪು ಆ್ಯಂಡ್ ಇದು ದಾಸವಾಳದ್ದು ಹೂವು ಅಂದರೆ ಐಬಿಸ್ಕಸ್ ಗಿಡ ಅನಿಸುತ್ತೆ ಏನೋ ಐಬಿಸ್ಕಸ್ ಗಿಡನೇ. ಇದಕ್ಕೂ ಮುಂಚೆ ಹಿಂದೆ ನಮ್ಮದು ದೊಡ್ಡ ಮರ ಥರನೇ ಗಿಡ ಇತ್ತು, ಹೂದು ದಾಸವಾಳದ್ದು. ಆ್ಯಂಡ್ ಎಲೆ ವಿಳ್ಳೆದೆಲೆ ಅದು ಕೂಡ ತುಂಬ ಚೆನ್ನಾಗಿ ಹಬ್ಬಿದೆ.
ಆ್ಯಂಡ್ ಇದು 4 o'clock ಪ್ಲ್ಯಾಂಟೋ ಅಥವಾ 12 o'clock ಪ್ಲ್ಯಾಂಟೋ ಅಂತ ಹೇಳ್ತಾರೆ, ಬಟ್ ಕ್ಲಿಯರಾಗಿ ಗೊತ್ತಿಲ್ಲ. ಆ್ಯಂಡ್ ನೋಡಿ ರೋಸ್ ಗಿಡ, ಪಿಂಕ್ ರೋಸ್ ನಮ್ಮಮ್ಮ ತೊಗೊಂಡಿದ್ದಾರೆ. ಅದು ಕೂಡ ನಮ್ಮ 2 ಬಿಟ್ಟಿತ್ತು, ನಮ್ಮ ಅತ್ತೆ ಒಂದು ಕಿತ್ಕೊಂಡು ಹೋದ್ರು ಮುಟ್ಕೊಂಡು. ಸೊ ಇದು ಕನಕಾಂಬರ ಗಿಡ ಅನಿಸುತ್ತೆ. ಆಮೇಲೆ ತುಳಸಿ, ಇಷ್ಟು ನಮ್ಮ ಮನೆ ಮುಂದೆ ಇಷ್ಟು ಗಿಡ ನೆಟ್ಟಿದ್ದಾರೆ ನಮ್ಮಮ್ಮ. ಈ ಕಡೆ ಅಲೋವೆರಾ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಹೂವು ಕೂಡ ಬಿಟ್ಟೈತಂತೆ. ಈ ಹೂವು ಅಲೋವೆರಾದಲ್ಲಿ ಹೂವು ಬಿಟ್ಟರೆ ಒಳ್ಳೆಯದಾಗುತ್ತಂತೆ ಅಂತ ಹೇಳ್ತಾಯಿದ್ರು ಅಮ್ಮ. ಆ್ಯಂಡ್ ಈ ಥರ ಬಾಗಿಲಿಗೂ ಕಟ್ಟಿದ್ರು, ಅದು ಕೂಡ ತುಂಬ ಚೆನ್ನಾಗಿ ಹಬ್ಬಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ತಿರ್ಗಿ ಕೆರೆಗಳಿಗೆ ವಾಪಸ್ ಬಂದ್ವಿ. ಸೊ ಗೈಸ್, ಡಿಸ್ಟಿಲ್ ವಾಟರ್ ಖಾಲಿ ಆಗಿಬಿಟ್ಟಿತ್ತು. UPS ಅಲ್ಲಿ ಹಾಕೋಣ ಅಂತ ನಮ್ಮ ಮಮ್ಮಿ ಕೊಡ್ತು. ಅದರೊಳಗಡೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಒಂದು ಬಾಟ್ಲಲ್ಲಿ ಟಿನ್ನರ್ ಮಡಗಿದ್ರು, ಅದು ಮತ್ತು ಡಿಸ್ಟಿಲ್ ವಾಟರ್ ಇದೆಯಲ್ಲ, ಡಿಸ್ಟಿಲ್ ವಾಟರ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟವ್ರೆ. ಎರಡು ಒಂದೇ ಥರ ಇದೆ, ಒಂದೇ ಕಲರ್ ಇದೆಯಲ್ಲ, ಅದೇ ಇರಬೇಕು ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟವ್ರೆ. ಈಗ ಸ್ಮೆಲ್ ಮಾಡಿ ನೋಡಿದ್ರೆ ಅದು ಟಿನ್ನರು ಯಪ್ಪ ಸದ್ಯದಲ್ಲೇ, ಅಂದರೆ ಡಿಸ್ಟಿಲ್ ವಾಟರ್ ಜಾಸ್ತಿ ಇತ್ತು, ಟಿನ್ನರ್ ಸ್ವಲ್ಪ ಇತ್ತಲ್ಲ, ಸ್ವಲ್ಪ ಡೈಲ್ಯೂಟ್ ಆಗಿತ್ತು ಅಷ್ಟೇ. ಸೊ ಅದಕ್ಕೆ ಏನೂ ಆಗಿಲ್ಲ, ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಸೊ ಅಂಕಲ್ ಹಾಕ್ತಾಯಿದ್ರು, ಅವ್ರಿಗೆ ಸ್ಮೆಲ್ ಬಂತು. ಈ ಥರ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಕೇರ್ಫುಲ್ಲಾಗಿರಿ. ಸೊ ಇದಾಗಿತ್ತು ಇವತ್ತಿನ ಸಂಡೇ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.